ಇನ್ನು ಹಿಂದೂ ಹುಲಿ ಯತ್ನಾಳ್ ಜೀವಕ್ಕೆ ದೊಡ್ಡ ಗಂಡಾಂತರ ಎದುರಾಗಿದೆ. ಅಂದು ಆಡಿಯೋ ಇಂದು ವಿಡಿಯೋವನ್ನ ಹರಿಬಿಟ್ಟಿದ್ದಾನೆ ಒಬ್ಬ ಕಿಡಿಗೇರಿ. ಜೊತೆಯಲ್ಲಿ ಜೀವ ಬೆದರಿಕೆಯನ್ನು ಹಾಕಿದ್ದಾನೆ ಈತ. ಯತ್ನಾಳ ಬೆಂಬಲಿಗರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನ ಬರೆದು ರಕ್ಷಣೆಯನ್ನ ಕೋರಿದ್ದಾರೆ. ಆದರೆ ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇದ್ರೂ ಕೂಡ ಫೈರ್ ಬ್ರ್ಯಾಂಡ್ ಯತ್ನಾಳ್ ಮಾತ್ರ ಸೈಲೆಂಟ್ ಆಗಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ನಿನ್ನೆ ಆಡಿಯೋ ಇಂದು ವಿಡಿಯೋ ಧಮಕಿ. ಯತ್ನಾಳ್ಗೆ ಓಪನ್ ಲೈಫ್ ಥ್ರೆಟ್. ಯತ್ನಾಳ್ ಮಾತ್ರ ಗಪ್ ಚುಪ್ ಸೈಲೆಂಟ್ ಯಾಕೆ? ಯತ್ನಾಳ್ ತಲೆ ಕತ್ತರಿಸಿ ಯತ್ನಾಳ್ಗೆ ಇದೇ ಫೈನಲ್, ಯತ್ನಾಳ್ಗೆ ದಿ ಎಂಡ್. ಹೀಗೊಂದು ವಿಡಿಯೋ ಭಾರಿ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಎಲ್ಲಿ ಅನ್ನೋ ಪ್ರಶ್ನೆಗಳ ನಡುವೆ ಈಗ ಮತ್ತೋರ್ವ ಕಿಡಿಗೇಡಿ ವಿಡಿಯೋ ಮೂಲಕವೇ ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಓಪನ್ ಧಮಕಿ ಹಾಕಿದ್ದಾನೆ. ಗುಸ್ತಾಕಿ ಕಿ ಏಕ್ ಹಿ ಸಜಾ, ಸರ್ ತನ್ಸೆ ಜುದಾ. ಅಂದ್ರೆ ಈ ತರ ಅಧಿಕ ಪ್ರಸಂಗ ಮಾಡಿದ್ರೆ ಅದಕ್ಕೆ ಒಂದೇ ಶಿಕ್ಷೆ, ದೇಹದಿಂದ ತಲೆ ಬೇರ್ಪಡಿಸುವುದು ಅಂತ ಅರ್ಥದಲ್ಲಿ ವಿಡಿಯೋವನ್ನ ಹರಿಬಿಟ್ಟಿದ್ದಾನೆ. जो बीजापुर का एमएलए बसनगौड़ा पाटिल यत्नाळ, इसने हमारे प्यारे नबी की शान में गुस्ताखी की है. किसी भी हाल पर हमें ये बर्दाश्त नहीं है. हमारी ये गुजारिश है कि इस नापाक सुअर को जल्द से जल्द अरेस्ट किया जाए. हमारी पुलिस डिपार्टमेंट से ये अपील है और हर एक मुसलमान से ये गुजारिश है कि कलमे की बुनियाद पर एक हो जाओ. और हम किसी भी मजहब या धर्म के खिलाफ नहीं है, बल्कि इस नापाक कीड़े के खिलाफ है. या रसूल अल्लाह, आप पर हमारी जान कुर्बान है. लब्बैक या रसूल अल्लाह. गुस्ताखी नबी की एक ही सजा, सर तन से जुदा. ಹುಬ್ಬಳ್ಳಿಯ ಬಾಣಿ ಓಣಿಯಲ್ಲಿ ನಡೆದಿದ್ದ ರಾಮನವಮಿ ಕಾರ್ಯಕ್ರಮದಲ್ಲಿ ಮೊಹಮ್ಮದ್ ಪೈಗಂಬರ್ ಕುರಿತು ಯತ್ನಾಳ್ ವಿವಾದಾತ್ಮಕ ಹೇಳಿಕೆ ನೀಡಿದ್ದೇ ಈಗ ಕೆಲವರ ಕಣ್ಕೆಂಪಾಗಿಸಿದೆ. ಇನ್ನು ಈ ರೀತಿ ಆಡಿಯೋ ವೈರಲ್ ಆಗ್ತಿದ್ದ ಹಾಗೆ ಕಾಂಗ್ರೆಸ್ ಮುಖಂಡ ಅಬ್ದುಲ್ ಹಮೀದ್ ಮುಷ್ರೀಫ್ ಈ ಬಗ್ಗೆ ಶಾಕಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದು, ಬಿಜೆಪಿಯವರಿಗೆ ಯತ್ನಾಳ್ ಅಂದ್ರೆ ಆಗಲ್ಲ, ಅವರಲ್ಲೇ ಯಾರೋ ವಿಡಿಯೋವನ್ನ ಹರಿಬಿಟ್ಟಿರ್ಬೇಕು ಅಂತ ಹೇಳಿದ್ದಾರೆ. ಪೋಸ್ಟ್ ಹಾಕ್ತಾರವರು, ಅವ್ರ ಬಿಜೆಪಿದೊಳಗೆ ಯಾರೇ ಹಾಕಿರ್ಬೇಕು. ಪ್ರತಿಭಟನೆ ಮಾಡುವ ಮಾನವ ಹಕ್ಕು ಕಾನೂನು ಪ್ರಕಾರ ಪ್ರತಿಭಟನೆ ಮಾಡಿ ಅಂದು ಬಿಡು. ಗಿದ್ದ ಆದರೆ ನೀವು ಒಳ್ಳೆ ಹಾಕಿರಿ. ಕತ್ತಲೆ ನಮ್ಮಲ್ಲಿ ಶಿವಾಜಿ ಮಹಾರಾಜ್, ಕಿತ್ತೂರು ರಾಣಿ ಚೆನ್ನಮ್ಮ ಕೈಯಲ್ಲಿ ವಸ್ತುಗಳು ಇವೆ, ನಮ್ಮ ಕೈಯಲ್ಲಿ ವಸ್ತುಗಳು ಆಗಿ ಬಳಿ ತಟ್ಟಿರಂತ MLA ಹಾಕ್ತಾರೆ. ಇವರು BJP ಕೇಂದ್ರ ಸರ್ಕಾರದೊಳಗೆ ಮಿನಿಸ್ಟರ್ ಆದವರು ಹಿಂಗೆ ಪೋಸ್ಟ್ ಹಾಕ್ತಾರೆ ಅಂದ್ರೆ ಎಷ್ಟು ಮಂದಿಗೆ ಬಿಜಾಪುರದೊಳಗೆ ಜಗಳ ಹಚ್ಬೇಕನ್ಲಕತ್ತಾರೆ. ಇವ್ರು ಹಂಗೆ ಯಾರೇ ಒಂದು ಕಿಡಿಗೇಡಿ ಇದ್ದಿರ್ಬೇಕು, ಆ ಕಿಡಿಗೇಡಿಗೂ ಅರೆಸ್ಟ್ ಮಾಡ್ರಿ, ಇಂಥ MLAಗೂ ಅರೆಸ್ಟ್ ಮಾಡ್ರಿ. ಬರೇ ಜಾತಿ ಮಾಡೋದು, ಟ್ರೈನ್ ಸುಟ್ಟರು, ಝಂಡಾ ಹಚ್ಚಿದ್ರು, ಟ್ರೈನ್ ಸುಟ್ಟಿದವ್ರು ಇವರೇ ಅದಾರ, ಇದನ್ನು CBI ಕೊಡ್ರಿ. ಝಂಡಾ ಹಚ್ಚಿದ್ನು CBI ಕೊಡ್ರಿ. ಆ ಪೋಸ್ಟ್ ಹಾಕಿದವನು CBI ಕೊಡ್ರಿ, ಮತ್ತೆ ನಮ್ಗೆ ಜನ್ನತ್ ಕಳಿಸ್ತಾರಂತ. ಸದ್ಯದ ಬೆಳವಣಿಗೆಗಳ ನೋಡ್ತಾ ಹೋದ್ರೆ ಯತ್ನಾಳ್ಗೆ ದೊಡ್ಡ ಗಂಡಾಂತರವೇ ಎದುರಾಗಿದೆ ಅಂತ ಹೇಳಬಹುದು. ಬೆಂಬಲಿಗರು ಆಕ್ರೋಶವನ್ನ ಹೊರಹಾಕ್ತಿದ್ದು ಟೈಟ್ ಸೆಕ್ಯೂರಿಟಿಗೂ ಮನವಿ ಮಾಡ್ತಿದ್ದಾರೆ. ಆದರೆ ಪ್ರಶ್ನೆ ಅದಲ್ಲ, ಎಲ್ಲಾ ವಿಚಾರಕ್ಕೂ ಬೆಂಕಿ ಚೆಂಡಂತೆ ಉತ್ತರಿಸೋ ಫೈರ್ ಬ್ರ್ಯಾಂಡ್ ಯತ್ನಾಳ್ ಇಷ್ಟೆಲ್ಲ ಆದ್ರೂ ಕೂಡ ಸಿಕ್ಕಾಪಟ್ಟೆ ಸೈಲೆಂಟ್ ಆಗಿರೋದು ಯಾಕೆ ಅನ್ನೋದೇ ಸದ್ಯ ಕಾಡ್ತಿರೋ ಯಕ್ಷ ಪ್ರಶ್ನೆಯಾಗಿದೆ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.